ಅವನಾಗ ಹಸಿದ ಹೆಬ್ಬುಲಿಯಂತೆ ಕ್ರೋಧದಿಂದ ಬುದ್ಧಿರೋಡನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ವಂಶದವರೆಂದು ನಿಂದಿಸಿದನು. ಕರ್ಣ ನಿಂದಿಸಿದನು. ಆದರೆ ಎಲ್ಲವೂ ನಿಶ್ಚಿತವಾದಂತೆ ಸರಿ. ಭೀಷ್ಮನು ಏನು ಹೇಳಿದರು ಶಕುನಿ? ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಲಿಲ್ಲ. ಆದರೆ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಕರ್ಣ, ಭಂಗವಾಯಿತು. ಶಕುನಿ, ನಾನು ಯಾವ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ಆದರೆ ದುರ್ಯೋಧನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಛೇದಿಸಿದಂತೆ ಮಾಡಿದವರು ಯಾರು ಶಕುನಿ? ಕರ್ಣ, ನೀನು ರಥವನ್ನೇಡಿ ಕೃಷ್ಣನೊಡನೆ ಹೊರಟೆಯಷ್ಟೇ ಸರಿ. ತಂತ್ರಿಯಾದ ಕೃಷ್ಣನ ಸವಿನುಡಿಗೆ ಎಲ್ಲಿ ವಸನಾದೆಯೋ ಎಂದು ಅವನ ಸಂದೇಹ. ಕುರುಕುಲರಸರು ಈ ಕರ್ಣ ನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ಅವರು ತಿಳಿದಿಲ್ಲವೇ ಶಕುನಿ? ತಿಳಿದಿರೋದು ಕರ್ಣ. ಅದಕ್ಕೆ ಆದರೆ ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ಕೊಡಕೂಡದೆಂದು ತೀರ್ಮಾನವಾಯಿತು. ಕರ್ಣ, ತೀರ್ಮಾನವಾಯಿತು. ಇದಕ್ಕೆ ಕಾರಣನು ಭೀಷ್ಮರುತ್ತಾನೆ. ಯಾರಾದರೂ ಆಗಲಿ ಸಭೆಯಲ್ಲಿ ನಿನ್ನನ್ನು ತುಚ್ಚರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಕರ್ಣ, ಹಿಂಜರಿಯಲಿಲ್ಲ. ಏನು ಹೇಳಿದರು ಶಕುನಿ ಅವರು? ಆ ದುರ್ವಾಕ್ಯಗಳನ್ನು ಕೇಳಲಾರೆ ಕರ್ಣ, ಕೇಳಲಾರೆ. ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿಯ ಭಕ್ತಿಯಲ್ಲಿರುವುದೆಂದು